ಸರ್, ಈಗ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದಿರಿ. ಒಂದ್ ರೀತಿ ಇವತ್ತಿನ ದಿನ ಹೇಗೆ ಅಂತ, ಯಾಕೆಂದ್ರೆ 4 ಬಾರಿ ಸೋಲ್ಕೊಂಡವರು, ನಿರೀಕ್ಷೆ ಇತ್ತ ನಿಮಗೆ ಅಂತ ಹೇಳಿ? ಕುಮಾರಣ್ಣವ್ರು ನಾನು ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು, ಅದರಂತೆ ನಡ್ಕೊಂಡಿದ್ದಾರೆ. ಈ ನಾವು ವಿಧಾನ ಪರಿಷತ್ನ ಆಯ್ಕೆ ಆಗ್ತಿರ್ತಕ್ಕಂಥದ್ದು ನನ್ನ ಕ್ಷೇತ್ರದ ಮತದಾರರು 4 ಸರಿ ನಾನು ಸತತವಾಗಿ ಸೋಲ್ತಾ ಇದ್ರು. ನನ್ನ ಬೆಂಬಲಿಸ್ಕೊಂಡು ನನ್ನ ಜೊತೆ ಅವ್ರಿಗೆ ಬೆಂಬಲ ಕೊಟ್ಕೊಂಡು ಬಂದಿದ್ದಕ್ಕೆ ಕುಮಾರಣ್ಣವರು ಕಾರ್ಯಕರ್ತರಿಗೆ ನಿರಾಸೆ ಮಾಡಬಾರ್ದು. ಖಂಡಿತ ನಿಮ್ಮ ಗೌಡ್ರನ್ನ ವಿಧಾನ ಪರಿಷತ್ ಕಳಿಸ್ಕೊಡ್ತೀನಿ ಅಂತೇಳಿ ನನ್ನೆಲ್ಲ ಮುಖಂಡ ಕಾರ್ಯಕರ್ತರು ಮಾತು ಕೊಟ್ಟಿದ್ದಾರೆ. ಅದಂತೆ ನಡ್ಕೊಂಡಿದ್ದಾರೆ. ದೇವೇಗೌಡರು ಸಹ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ 19 ಶಾಸಕರು GT ದೇವೇಗೌಡರು ಸಹ ನನ್ನ ಆಯ್ಕೆ ಮಾಡಿದ್ರೆ ಪಕ್ಷಕ್ಕೆ ಒಳ್ಳೇದು ಅಂತೇಳಿ ತೀರ್ಮಾನ ತಗೊಂಡು ಆಯ್ಕೆ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಸಾಕಷ್ಟು ಒತ್ತಡ ಇತ್ತು, ಅಂತರಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ, ಏನ್ ಹೇಳ್ತೀರಿ? ನನ್ನ CN ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕಾರ್ಯಕರ್ತರು ಮುಖಂಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ಸೋತಿದ್ದೀನಿ ಅದು ಒಂದು. ಆದರೂ ನನ್ನ ಕಾರ್ಯಕರ್ತರು ಮುಖಂಡರು 1 ಸರಿ ಸೋತ್ರೆ 2 ಸರಿ ಸೋತ್ರೆ ನನ್ನ ಹಿಂದೆ ಇರ್ತಕ್ಕಂಥ ಜನ ಅಲ್ಲ. ನನಗೆ 2013ರಿಂದ ಏನು ಮತಗಳನ್ನ ಜಾತಿ ಕೊಟ್ಕೊಂಡೇ ಹೋಗಿದ್ದಾರೆ. 2013ರಲ್ಲಿ 91,280, 18ರಲ್ಲಿ 1,04,000, 19ರಲ್ಲಿ ಬೈ ಎಲೆಕ್ಷನಲ್ಲಿ 1,17,000. 2023ರಲ್ಲಿ ಬೇಡ ಅಂತ ಕುಮಾರಣ್ಣ ಕೈ ಕಾಲಿಗೆ ಬಿದ್ದೆ. ಬೇಡ, ನೀನು ನಿಂತ್ಕೋ, ಗೆಲ್ತೀಯ, ನೀನು ಗೆಲ್ಲಿಲ್ಲ ಅಂದರೆ ನಾನು ನಿನ್ನ ವಿಧಾನ ಪರಿಷತ್ ಕಳಿಸ್ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತೇಳಿ ನಿಲ್ಲಿಸಿದ್ರು. ಅದರಂತೆ 1,54,000 ಓಟ್ ತೊಗೊಂಡು ನಾನು ಸೋತೆ. ಅದರಂತೆ ಅವ್ರು ಏನು ಮಾತು ಕೊಟ್ಟಿದ್ರು ನನ್ನ ಕಾರ್ಯಕರ್ತರ ಮುಖಂಡರಿಗೆ, ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಎಲ್ಲರಿಗೂ ಕನ್ವಿನ್ಸ್ ಮಾಡಿ, ಕುಪೇಂದ್ರ ರೆಡ್ಡಿ ಅವರು ಇರ್ಬೋದು, ಪಾದಕರ್ ಇರ್ಬೋದು, AP ರಂಗನಾಥ್ ಇರ್ಬೋದು, HM ರಮೇಶ್ ಗೌಡ ಇರ್ಬೋದು, ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಜಾರೇಗೌಡರನ್ನ ಒಂದ್ಸರಿ ನನಗೋಸ್ಕರ ನೀವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಅವರೆಲ್ಲರೂ ಒಮ್ಮತ ಅಭಿಪ್ರಾಯವನ್ನು ಪಡೆದು ಇವತ್ತು ನನ್ನನ್ನು ಆನಂದ ಬಾಷ್ಪನ ಇಲ್ಲ ಹೇಗೆ ಅಂತದ್ದು ಇಲ್ಲ, ಅವರು ಹೇಳಿದಂತ ನುಡಿದಂತೆ ನಡೆದರಲ್ಲ ಅನ್ನೋದಕ್ಕೆ ಇದು ಕಣ್ಣಲ್ಲಿ ನೀರವಿನ ಬೇರೆ ಯಾವ್ದು. ನನಗೆ ಈ ಅಧಿಕಾರ ಇಲ್ಲದರೂ ನಾನು ಜನಸೇವೆ ಮಾಡಕ್ಕೆ ರೆಡಿ ಇದ್ದೀನಿ. 2009ರಿಂದನೂ ನಾನು ಜನಸೇವೆ ಮಾಡ್ಕೊಂಬಿದ್ದೀನಿ. 3 MP ಚುನಾವಣೆ ಮಾಡಿದ್ದೀನಿ, 3 ZP ಚುನಾವಣೆ ಮಾಡಿದ್ದೀನಿ, 3 BBMP ಚುನಾವಣೆ ಮಾಡಿದ್ದೀನಿ. ನನ್ನ ಎಲ್ಲ ಪಂಚಾಯತಿ ಚುನಾವಣೆಗಳು ಮಾಡಿಕೊಂಡು ನಾನು ಕಾರ್ಯಕರ್ತರು ಉಳಿಸ್ಕೊಂಡ್ಬಂದಿದ್ದೀನಿ. ಮುಂದಿನ ದಿನದಲ್ಲೂ ಈ ಕ್ಷೇತ್ರವನ್ನು ಉಳಿಸ್ಕೊತೀನಿ. ನನ್ನ ಜೀವ ಇರೋವರೆಗೂ ಈ ಕ್ಷೇತ್ರದಲ್ಲಿ ಇರ್ತೀನಿ. ನನ್ನ ಕಾರ್ಯಕರ್ತರ ಮುಖಂಡರನ್ನ ಯಾವುದೇ ರೀತಿ ಕೈ ಬಿಡೋದಿಲ್ಲ. ಈ ಜಯ ಸಿಕ್ಕಿರೋದು ನನ್ನ ಕಾರ್ಯಕರ್ತರ ಮುಖಂಡರಿಗೆ ವಿನ ನಂದಲ್ಲ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ.